ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿ, ಈಗ ರಕ್ಷಿತ್ ಅವರು ಅಶ್ವಿನಿ ಅವರು ಇಬ್ರು ಕೂಡ ಸಖತ್ತಾಗಿ ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಕಾಮಿಡಿ ಮಾಡ್ಕೊಂಡು. ಬನ್ನಿ ಫಸ್ಟ್ ಪ್ರಮೋ ಜಲಕ್ಕೆ ಇದೆ ಅಂತ ನೋಡೋಣ. ತಲೆ ನೀವು ತಲೆ ತಿನ್ನಲ್ವಾ? ನೀನ್ ತಿಂತಿಯಲ್ಲ ತಿನ್ನಿ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಯಾರ ತಲೆ ಯಾರು ತಿಂತಾರೋ ಒಂದು ಗೊತ್ತಾಗ್ತಲ್ಲ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನೀವ್ ಹೇಳಿ, ಇಲ್ಲಿ ಯಾರ ತಲೆನ ಯಾರು ತಿಂತಿದ್ದಾರೆ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ಇದು ಇನ್ನೊಂದು ಅರ್ಥ ಕೂಡ ಇಲ್ಲಿ ಕೊಡುತ್ತೆ. ನೋಡಿ, ಹೇಳೋಣ ಯಾರ್ಯಾರು ಇಲ್ಲಿ ಯಾರ್ಯಾರು ತಲೆ ತಿಂತಿದ್ದಾರೆ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಫ್ಯಾಮಿಲಿ ರೌಂಡ್ ಏನಿದೆಯೋ ಎಲ್ರಿಗೂ ಕೂಡ ಸಖತ್ ಖುಷಿ ತಂದಿದೆ. ಕೆಲವೊಂದು ಫ್ಯಾಮಿಲಿ ಎಂಟ್ರಿ ಆಗಿದ ತಕ್ಷಣ ಗೊತ್ತಾಯ್ತು ತುಂಬಾನೇ ಬಾಂಧವ್ಯ ಇದೆ ಅಂತ ಅಂದ್ಬಿಟ್ಟು, ಪ್ರೀತಿ ವಿಶ್ವಾಸದಲ್ಲೂ ಕೂಡ. ನೋಡಿ, ಇಲ್ಲಿ ಫಸ್ಟ್ ಪ್ರೊಮೋದಲ್ಲಿರೋ ಪ್ರಕಾರ ನೋಡಕ್ ಹೋದ್ರೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ರಕ್ಷಿತ್ ಅವರು, ಅಲ್ಲೇ ಗಿಲ್ಲಿಯವರು ಕೂಡ ಇಲ್ಲಿ ಮಲ್ಕೊಂಡಿದ್ದಾರೆ. ಮೀನೆಲ್ಲ ಹಾಕಿದೀರಾ, ಚೆನ್ನಾಗಿ ಬಟ್ಟಲ್ನ ಡೆಕೋರೇಟ್ ಮಾಡಿದೀರಾ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಇಲ್ಲಿ ಟಿಫನ್ ಮಾಡಕ್ ಕೂತಿದ್ದಾರೆ. ಎಲ್ಲ ಡೆಕೋರೇಟ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೋಡಿ, ಅದಕ್ಕೆ ಅಶ್ವಿನಿ ಅವರು ತಗೋ ಅಂತ ಇಲ್ಲಿ ಹೇಳ್ತಾರೆ ರಕ್ಷಿತ್ ಅವ್ರಿಗೆ. ಅದಕ್ಕೆ ರಕ್ಷಿತ್ ಅವರು ನನಗೆ ಬೇಡ, ಅದಕ್ಕೆ ನಿನಗೆ ಇಷ್ಟ ಅಲ್ವಾ ಫಿಶ್ ಅಂದರೆ ಅಂತ ಅಂದ್ಬಿಟ್ಟು, ಇಲ್ಲ ನೀವು ತಿನ್ನಿ ಅಂತ ಕೂಡ ಇಲ್ಲಿ ಹೇಳ್ತಾರೆ ರಕ್ಷಿತ್ ಅವರು. ಅದಕ್ಕೆ ನೀನು ತಲೆ ತಿಂತೀಯಲ್ವಾ ತಗೋ ಚೆನ್ನಾಗಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಶ್ವಿನಿ ಅವರು. ನೀನು ತಲೆ ಚೆನ್ನಾಗಿ ತಿಂತೀಯಲ್ವಾ ತಗೋ ಅಂತ ಅಂದ್ಬಿಟ್ಟು. ಅವ್ರು ಹೇಳ್ತಿರೋದು ಫಿಶ್ ತಲೆ ಹೇಳ್ತಿದಾರ ಅಥವಾ ರಿಯಲ್ ಆಗಿ ನೀನು ಎಲ್ಲರೂ ತಲೆ ತಿಂತೀಯಲ್ವಾ ಅದಕ್ಕೆ ಇಲ್ಲಿ ತಗೋ ಅಂತ ಹೇಳಿದ್ರೆ ಗೊತ್ತಿಲ್ಲ. ಒಟ್ಟು ಸಖತ್ ಕಾಮಿಡಿ ಅಂತಾನೆ ಇಲ್ಲಿ ಹೇಳ್ಬೋದು. ಅಶ್ವಿನಿ ಅವರು ಅಂದರೆ ಈ ಥರ ಊಟದ ವಿಚಾರ ಅಂತ ಬಂದಾಗ ಎಲ್ರಿಗೂ ಕೂಡ ಒಂದು ಕೈ ಮೇಲೆ ಅಂತಾನೆ ಹೇಳ್ಬೋದು. ಅಂದರೆ ಬಡಿಸೋರ್ಗೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಯಾರೇ ಬಂದರೂ ಕೂಡ ಇಲ್ಲ ಖಾಲಿ ಆಗೋಗ್ಬಿಡ್ತು ಹೊಟ್ಟೋಗ್ಬಿಡು ಅಂತ ಹೇಳಲ್ಲ, ನೀಟಾಗಿ ಬಡಿಸ್ತಾರೆ. ಅಂದರೆ ಅವ್ರು ಇಲ್ಲ ಅಂದರೂ ಕೂಡ ಸ್ವಲ್ಪ ಕಮ್ಮಿ ಇದ್ರೂ ಕೂಡ ಬೇರೆಯವರು ಕೊಡ್ತಾರೆ. ಇಲ್ಲೂ ಕೂಡ ರಕ್ಷಿತ್ ಅವ್ರಿಗೆ ಅವ್ರು ತಿಂತಿದ್ದಾರೆ. ಅವ್ರಿಗೆ ಇಲ್ಲಿ ಫಿಶ್ ತಲೆ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ತಗೋ ತಿನ್ನು ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ರಕ್ಷಿತ್ ಅವ್ರು ಕೂಡ ನೀವು ತಿನ್ನಿ, ಯಾಕೆ ನೀವು ತಲೆ ತಿನ್ನಲ್ವಾ ಅಂತ ಇಲ್ಲಿ ಕೇಳಿದ್ರು. ಅವ್ರು ಕೇಳ್ತಿರೋದು ಮೀನ್ ತಲೆ. ಅದಕ್ಕೆ ನೀನು ಅಶ್ವಿನಿ ಅವ್ರು ಹೇಳ್ತಾರೆ ನೀನು ತಲೆಗಳನ್ನ ಚೆನ್ನಾಗಿ ತಿಂತೀಯಲ್ವಾ ತಗೋ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರು ನೋಡಿ ಏನು ಹೇಳ್ತಾರೆ, ಬಾ ನೀನ್ ತಿನ್ನು, ಇದು ನಿನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಂದ್ರೆ ತಲೆ ಚೆನ್ನಾಗಿ ತಿಂತೀಯಾ, ಬಾ ತಗೋ ಫಿಶ್ದು ತಲೆ ಕೂಡ ನೀನೇ ತಿನ್ನು, ನಿನಗೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸಖತ್ ಕಾಮಿಡಿ ಇದೆ ಅಲ್ವಾ ನಿಜವಾಗ್ಲೂ ಕೂಡ. ರಕ್ಷಿತ್ ಅವ್ರ ಫ್ಯಾಮಿಲಿ ಕೂಡ ಇಲ್ಲಿ ಇದನ್ನೇ ಹೇಳ್ತಾರಂತೆ, ತಗೋ ತಿನ್ನು, ನಿಂಗೆ ತಲೆ ಅಂದ್ರೆ ಜೀವ ಅಲ್ವಾ ಅದಕ್ಕೋಸ್ಕರ ತಿನ್ನು ಅಂತ ಅಂದ್ಬಿಟ್ಟು ಹೇಳ್ತಾರಂತೆ. ಫಿಶ್ದು ತಲೆ ತಿನ್ನೋದು ಅವ್ರಿಗೆ ತುಂಬಾನೇ ಇಷ್ಟ ಅಂತೆ. ನೋಡಿ, ಎರಡು ಮೀನಿಂಗ್ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ, ಅಲ್ಲೇ ಇಲ್ಲಿ ಮಲ್ಕೊಂಡಿರ್ತಾರೆ, ಹೇಳ್ತಾರೆ ನನಗೆ ನೀನ್ ಬಂದ ದಿವಸನೇ ಗೊತ್ತಾಯ್ತು ನೀನ್ ತುಂಬಾ ಚೆನ್ನಾಗಿ ತಲೆ ತಿಂತೀಯ ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಕೂಡ ಮಸ್ತ್ ಇರುತ್ತೆ, ಮಸ್ತ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ನೋಡಿ, ಈ ತರ ಇದ್ದಾಗ ಬಿಗ್ ಬಾಸ್ ನೋಡಕ್ಕೆ ಸಖತ್ ಖುಷಿ ಆಗುತ್ತೆ. ಬರೀ ಜಗಳ ಆಡೋದು, ಬರೀ ಕದನಗಳು ಈ ತರ ಇತ್ತು ಅಂತಂದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೆ ಈ ವೀಕ್ ಏನಿದೆ ಪೂರ್ತಿಯಾಗಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇದೆ ಅಂತ ಗೊತ್ತಾಗ್ತಿದೆ. ಸೊ ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತು? ಬಿಗ್ ಬಾಸ್ ಮೇಲೆ ಯಾರ ತಲೆನ ಯಾರು ತುಂಬಾ ಚೆನ್ನಾಗಿ ಇಲ್ಲಿ ತಿಂತಾರೆ? ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಆಲ್ಮೋಸ್ಟ್ ರಕ್ಷಿತ್ ಅವ್ರದ್ದು, ಅಶ್ವಿನಿ ಅವ್ರದ್ದು, ಗಿಲ್ಲಿ ಅವ್ರದ್ದು ಅಂತಲ್ಲ, ಯಾರು ತುಂಬಾ ಚೆನ್ನಾಗಿ ತಲೆ ತಿಂತಾರೆ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತೆ ಈ ವಾರ ಫ್ಯಾಮಿಲಿ ವೀಕ್ ಇದೆಯಲ್ವಾ, ಈಗ 4 ಜನ ಈಗ ಎಂಟ್ರಿ ಕೊಟ್ಟಾಗಿದೆ ಬಿಗ್ ಬಾಸ್ ಒಳಗಡೆ, 4 ಫ್ಯಾಮಿಲಿಯವರು ಕೂಡ. ನೀವು ಇನ್ನು ಯಾರ ಫ್ಯಾಮಿಲಿನ ನೋಡೋಕ್ಕೆ ಇಲ್ಲಿ ಬಯಸ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.